ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಎದೆ ಉರಿ ಮತ್ತು ಹುಳಿ ತೇಗು ತುಂಬ ಕಾಮನ್ ಆಗಿ ಆಸಿಡಿಟಿ ಸಮಸ್ಯೆ ಇದ್ದವರಲ್ಲಿ ಕಾಣುವಂಥ ಎರಡು ಸಿಂಪ್ಟಮ್ಸ್. ಸೊ ಯೂಶಲಿ ನಾವು ತುಂಬ ಎದೆ ಉರಿ ಆಗ್ತಾ ಇದೆ, ಹುಳಿ ತೇಗು ಪದೇ ಪದೇ ಊಟ ಆದ ಕೂಡಲೇ ತುಂಬ ಹುಳಿ ತೇಗು ಬರ್ತಾ ಇದೆ ಅಂತ ಆದ ಕೂಡಲೇ ನಾವೇನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಅದು ಎಕ್ಸಾಮಿನ್ ಮಾಡ್ತಾರೆ ಆ್ಯಂಡ್ ಅವರು ನಮಗೆ ಬರೆದು ಕೊಡ್ತಾರೆ, ನಿಮಗೆ GERD ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. GERD ಅಂದರೆ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ. ಅಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ ಏನಿದೆ ಅದು ನಮ್ಮ ಈಸೋಫ್ಯಾಗಸ್ಗೆ ಎಂಟರ್ ಆಗಿ ಅಲ್ಲಿ ಇರಿಟೇಷನ್ ಆಗುವಾಗ ನಮಗೆ ಈ ಥರ ಹುಳಿ ತೇಗಿರ್ಬೋದು ಅಥವಾ ಎದೆ ಉರಿ ಎಲ್ಲ ಡೆವಲಪ್ ಆಗುತ್ತೆ. ಇದನ್ನ ನಾವು GERD ಅಂತ ಹೇಳ್ತೀವಿ. ಸೊ ಎಷ್ಟೋ ಜನ ಅಂದ್ಕೊಂಡಿದ್ದೇನು, ನಮಗೆ ಅಸಿಡಿಟಿ ಜಾಸ್ತಿ ಇರುವುದರಿಂದಾನೇ ಈ ಸಮಸ್ಯೆ ಬರ್ತಾ ಇದೆ, ಅಂದರೆ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಅದರಿಂದ ಈ ಸಮಸ್ಯೆ ಬರ್ತಾ ಇದೆ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ಹಾಗಲ್ಲ. ಸೊ ಈ GERD ಪ್ರಾಬ್ಲಮ್ ಏನಿದೆ ಅದು ಬರ್ಲಿಕ್ಕಿರುವಂಥ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಅಂತ ಇದೆ. ಅಂದರೆ ಈಸೋಫ್ಯಾಗಸ್ ಏನಿದೆ, ನಮ್ಮ ಫುಡ್ ಹೋಗುವಂಥ ಪೈಪ್ ಏನಿದೆ ಅದು ಆ ಹೊಟ್ಟೆ ಆ ಸ್ಟೊಮಕ್ ಏನಿದೆ ಅದರ ಮೇಲೆ ಬರುವಾಗ ಅಲ್ಲೊಂದು ಸ್ಫಿಂಕ್ಟರ್ ಇರುತ್ತೆ, ಒಂದು ಟೈಟ್ ಆಗಿರುವಂಥ ಒಂದು ವಾಲ್ವ್ ಇದ್ದಂಗೆ ಇರುತ್ತೆ. ಸೊ ಎಷ್ಟೋ ಜನರಲ್ಲಿ ಏನಾಗುತ್ತೆ, ಈ ವಾಲ್ವ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಲೂಸ್ ಆಗುತ್ತೆ. ಸೊ ಲೂಸ್ ಆದ ಕೂಡಲೇ ಏನಾಗುತ್ತೆ, ಅದು ಆ್ಯಕ್ಚುಲಿ ಒಂದು ಸೈಡಲ್ಲಿ ಅಷ್ಟೇ ಓಪನ್ ಆಗಬೇಕಾಗಿರುವಂಥ ಒಂದು ವಾಲ್ವ್. ಸೊ ಲೂಸ್ ಆದ ಕೂಡಲೇ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಅದು ಆ ಮೇಲೆ ಈಸೋಫೆಗಸ್ಗೆ ಎಂಟರ್ ಆಗಿ ನಮಗೆ ಇರಿಟೇಷನ್ ಆಗುವಂಥ ಸಾಧ್ಯತೆಗಳಿದೆ. ಸೊ ನಾನು ಈ ವಿಡಿಯೋದಲ್ಲಿ ಈ ಹುಳಿ ತೇಗು ಮತ್ತು ಎದೆ ಉರಿ ಏನಿದೆ ಅದು ಬರಲಿಕ್ಕಿರುವಂಥ ಮೇನ್ ಕಾರಣ ಏನು, ಅದು ಇರೋರಾದರೆ ನಾವು ಏನೇನು ಮಾಡಿದರೆ ಈ ಎದೆ ಉರಿ ಮತ್ತು ಹುಳಿ ತೇಗನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಾವು ಯೂಶಲಿ ಆಹಾರ ತಗೊಳ್ಳುವಾಗ ನಾವು ಬಾಯಿಂದ ಆಹಾರ ನುಂಗಿದಾಗ ಏನಾಗುತ್ತೆ, ಅದು ನಮ್ಮ ಈಸೋಫೆಗಸ್ಗೆ ಎಂಟರ್ ಆಗುತ್ತೆ. ಸೊ ಈಸೋಫೆಗಸ್ಸಿಂದ ಕೆಳಗೆ ಹೋಗ್ತಾ ಏನಾಗುತ್ತೆ ಅಂದರೆ, ಅಲ್ಲಿ ಇರುವಂಥ ಈ ಸ್ಫಿಂಕ್ಟರ್ ಏನಿದೆ, ಈ ವಾಲ್ವ್ ಏನಿದೆ ಅದು ಇಮ್ಮಿಡಿಯೇಟ್ಲಿ ಓಪನ್ ಆಗುತ್ತೆ. ಓಪನ್ ಆದ ಕೂಡಲೇ ನಮ್ಮ ಈಸೋಫೆಗಸ್ಸಲ್ಲಿರುವಂಥ ಈ ಆಹಾರ ಏನಿದೆ, ನಾವು ಚೀವ್ ಮಾಡಿರುವಂಥ ಆಹಾರ ಏನಿದೆ ಅದು ನಮ್ಮ ಹೊಟ್ಟೆ ಅಥವಾ ಸ್ಟೊಮಕ್ ಏನಿದೆ ಅದಕ್ಕೆ ಎಂಟರ್ ಆಗುತ್ತೆ. ಅದು ಎಂಟರ್ ಆದ ಕೂಡಲೇ ಈ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದು ಕ್ಲೋಸ್ ಆಗಿಬಿಡುತ್ತೆ. ಸೊ ಕ್ಲೋಸ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಆ್ಯಕ್ಚುಲಿ ಇರೋದೇನು ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಅಂದರೆ ನಮಗೆ ಗೊತ್ತದು ತುಂಬ ಸ್ಟ್ರಾಂಗ್ ಆಗಿರೋ ಆ್ಯಸಿಡ್ಡು ನಮ್ಮ ಸುಟ್ಟು ಹೋಗುತ್ತೆ ಅದರಿಂದ. ಸೊ ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆ ಅದು ಮೇಲೆ ಎಂಟರ್ ಆಗಿ ಈಸೋಫೆಗಸಲ್ಲಿ ಸಣ್ಣ ಸಣ್ಣ ಗಾಯಗಳು ಡೆವಲಪ್ ಆಗುವಂಥ ಸಾಧ್ಯತೆಗಳಿದೆ. ನಾವು ಇದಕ್ಕೆ ಇರೋಷನ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಆದಾಗ ನಮಗೆ ತುಂಬ ಪೇಷಂಟ್ಸ್ ಹೇಳೋದು ನೀವು ಕೇಳಿರ್ತೀರ, ನನಗೆ ತುಂಬ ಎದೆಯಲ್ಲಿ ತುಂಬ ಒಂಥರ ಸಂಕಟ ಆಗುತ್ತೆ, ನಾವು ಏನೇ ಆಹಾರ ತಿಂದರೂ ಕೂಡ ಅದು ಕೆಳಗೆ ಹೋಗಿಲ್ಲ, ಇಲ್ಲಿ ಸ್ಟಕ್ ಆದಂಗೆ ಅನಿಸುತ್ತೆ, ಹುಳಿ ತೇಗು ಬರ್ತಾ ಇರ್ತದೆ. ಅದು ಎಸ್ಪೆಷಲಿ ಊಟ ಆಗಿ ಒಂದು ಸ್ವಲ್ಪ ಹೊತ್ತಲ್ಲಿ ತುಂಬ ತೇಗು ಬರುತ್ತೆ, ಅದರೊಟ್ಟಿಗೆ ತುಂಬ ಆ್ಯಸಿಡ್ಡು ಮತ್ತು ಹೊಟ್ಟೆಯಲ್ಲಿ ಇಂಡೈಜೆಸ್ಟ್ ಅಂದರೆ ಡೈಜೆಸ್ಟ್ ಆಗದೇ ಇರುವಂಥ ಆಹಾರ ಕೂಡ ಅದರೊಟ್ಟಿಗೆ ಬಾಯಿಗೆ ಬಂದುಬಿಡುತ್ತೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ಎಲ್ಲರೂ ಏನು, ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ತುಂಬ ಜಾಸ್ತಿ ಇದೆ, ಸೊ ಹಾಗಾಗಿ ಈ ಸಮಸ್ಯೆ ಡೆವಲಪ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ನಾನು ಫಸ್ಟ್ ಹೇಳಿದಾಗ ಅದು ಹಾಗೆ ಅಲ್ಲ. ಸೊ ನಮ್ಮ ಈ ಹೊಟ್ಟೆ ಕೆಳಗೆ, ನಮ್ಮ ಈ ಈಸೋಫೆಗಸ್ ಕೆಳಗೆ ಇರುವಂಥ ಈ ಟೈಟ್ ಆಗಿರುವಂಥ ಸ್ಫಿಂಕ್ಟರ್ ಏನಿದೆ ಅದು ಕೆಲವು ಸಲ ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂತಿಲ್ಲ, ಅದು ಲೂಸ್ ಆಗಿರುತ್ತೆ. ಸೊ ಲೂಸ್ ಆದಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ ಏನಿದೆ ಅದು ಮೇಲೆ ಎಂಟರ್ ಆಗಿ ನಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನಮ್ಮ ಹೊಟ್ಟೆ ಅಥವಾ ಸ್ಟೊಮಕ್ ಏನಿದೆ ಅದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಇರುತ್ತೆ, ಪೆಪ್ಸಿನ್ ಇರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಸೊ ಈ ಆಸಿಡ್ ಎಲ್ಲ ಚೆನ್ನಾಗಿ ಅಲ್ಲಿ ಇದ್ದರೆ ಮಾತ್ರ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ. ನಮ್ಮ ಹೊಟ್ಟೆದು pH ಏನಿದೆ ಯೂಶಲಿ ಹೆಲ್ತಿ ಆಗಿದ್ರೆ 1 to 3 ಬಿಟ್ವೀನ್ ಇರುತ್ತೆ, ಅಂದರೆ ಇಟ್ಸ್ ಅನ್ ಆಸಿಡಿಕ್ ಮೀಡಿಯಂ. ಸೊ ಆಸಿಡ್ ಇದ್ದಾಗ ಏನಾಗುತ್ತೆ, ನೀವು ತಗೊಂಡಿರುವಂಥ ಆಹಾರಗಳೇನಿದೆ ಅದರಲ್ಲಿರುವಂಥ ಪ್ರೋಟೀನ್ ಎಲ್ಲ ಸರಿಯಾಗಿ ಡೈಜೆಸ್ಟ್ ಆಗಬೇಕು ಅಂತಿದ್ರೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ತುಂಬ ಚೆನ್ನಾಗಿರಬೇಕು. ಹೈಡ್ರೋಕ್ಲೋರಿಕ್ ಆಸಿಡ್ ಕಡಿಮೆ, ಹೈಪೋ ಅಸಿಡಿಟಿ ಇದ್ದಾಗ ಏನಾಗುತ್ತೆ, ಯೂಶಲಿ ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರಾ, ಕೆಲವರಿಗೆ ಕಾಳು ಒಂದು ಸ್ವಲ್ಪ ತಿಂದು ಕೂಡಲೇ ಹೊಟ್ಟೆ ತುಂಬ ಉಬ್ಬರಾಗಿ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ಕೆಲವರಿಗೆ ಮೊಟ್ಟೆ ತಿಂದು ಕೂಡಲೇ ಹೊಟ್ಟೆ ಫುಲ್ ಉಬ್ಬರಾಗಿ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ಕೆಲವರಿಗೆ ಹಾಲು ಕುಡಿದು ಕೂಡಲೇ ಇಮಿಡಿಯೇಟ್ಲಿ ಇದೇ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸೊ ಅದರಲ್ಲಿ ಕಾಮನ್ ಆಗಿರೋದೇನೆಂದರೆ, ಪ್ರೋಟೀನ್ ಇರುವಂಥ ಆಹಾರಗಳನ್ನು ತಿಂದಾಗ ಯಾರಿಗೆ ತುಂಬ ಹೊಟ್ಟೆಯಲ್ಲಿ ಗ್ಯಾಸ್ ಡೆವಲಪ್ ಆಗುತ್ತೋ ಅವರಿಗೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನಿದೆ ಅದು ಕಡಿಮೆ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಆ್ಯಂಡ್ ಅವರಿಗೆ ಒಂದು ಆ್ಯಪಲ್ ಸಿಡೆ ವಿನೆಗರ್ ಎಲ್ಲ ತಗೊಂಡು ಆಹಾರ ತಗೊಂಡು ನೋಡಿದಾಗ ಎಲ್ಲರೂ ಹೇಳ್ತಾರೆ, ನನಗೆ ಏನೂ ಗ್ಯಾಸ್ ಇಲ್ಲ, ಈಗ ತುಂಬ ಹೆಲ್ತಿಯಾಗಿ ಫೀಲ್ ಮಾಡ್ತೇನೆ ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಅವರಿಗೆ ಆ್ಯಸಿಡ್ ಕೊರತೆ ಇದೆ. ಈ ಆ್ಯಸಿಡ್ ಚೆನ್ನಾಗಿದ್ದರೆ ಮಾತ್ರ ನಾವು ತಗೊಂಡಿರುವಂಥ ಆಹಾರ ಏನಿದೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಈ ಆ್ಯಸಿಡ್ ಚೆನ್ನಾಗಿದ್ದರೆ ಮಾತ್ರ ನಾವು ತಗೊಂಡಿರುವಂಥ ಆಹಾರದಲ್ಲಿ ಇರುವಂಥ ಪೌಷ್ಟಿಕಾಂಶ ಏನಿದೆ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಮತ್ತು ನಾವು ತಗೊಳ್ಳುವಂಥ ಆಹಾರ, ನಾವು ಎಲ್ಲೆಲ್ಲೋ ಹೋಗಿ ಏನೇನೆಲ್ಲೋ ತಿಂತೀವಿ, ನಮ್ಮ ಕೈ ಸರಿಯಾಗಿ ವಾಶ್ ಮಾಡಿರಲ್ಲ, ಕೈಯಲ್ಲೆಷ್ಟೋ ಬ್ಯಾಕ್ಟೀರಿಯಾಗಳಿರ್ಬೋದು. ಈವನ್ ನಮಗೆ ಎಲ್ಲರಿಗೂ ಪರಿಚಯ ಇರುವಂಥ ಒಂದು ಬ್ಯಾಕ್ಟೀರಿಯಾ ಈಗ ಯಾವುದು ಅಂತ ಕೇಳಿದರೆ ಎಚ್ ಪೈಲೋರಿ. ಸೊ ಈ ಎಚ್ ಪೈಲೋರಿ ಕೂಡ ನಾವು ಆಹಾರ ತಗೊಂಡಾಗ ಎಷ್ಟೋ ಸಲ ನಮ್ಮ ಹೊಟ್ಟೆಗೆ ಎಂಟರ್ ಆಗುತ್ತೆ. ಬಟ್ ನಮಗೆಲ್ಲ ಅದು ತೊಂದರೆ ಆಗದೇ ಇದ್ದಂಗೆ ನೋಡ್ಕೊಳ್ಳೋದು ಹೇಗೆ ನಮ್ಮ ಬಾಡಿ, ಬಿಕಾಸ್ ಅಲ್ಲಿ ಈ ನ್ಯಾಚುರಲ್ ಬ್ಯಾರಿಯರ್ ಅಥವಾ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನಿದೆ ಅದು ಏನು ಮಾಡುತ್ತೆ, ಈ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಒಳಗೆ ಬರುವಾಗ ಅದನ್ನೆಲ್ಲ ಒಂದು
ಒಂದು ಸ್ಟೆರಿಲೈಸ್ ಮಾಡುತ್ತೆ, ಅಂದರೆ ಅದನ್ನೆಲ್ಲ ಸಾಯಿಸಿ ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಹೊಟ್ಟೆ ಆದಮೇಲೆ ಇರೋ ಭಾಗ ಏನಿದೆ ಅದಕ್ಕೆ ನಾವು ಸಣ್ಣ ಕರಳು ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು ಸ್ಮಾಲ್ ಇಂಟೆಸ್ಟೈನ್. ಈ ಸ್ಮಾಲ್ ಇಂಟೆಸ್ಟೈನಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ನಮಗೆ ಎಷ್ಟೋ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳಿದೆ. ಬಟ್ ಈ ಸ್ಮಾಲ್ ಇಂಟೆಸ್ಟೈನ್ನ ಸ್ಟೆರೈಲ್ ಆಗಿ ಅಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಗಳು ಇಲ್ಲದೆ ಇದ್ದಂಗೆ ಮೇಂಟೈನ್ ಮಾಡಲಿಕ್ಕಿರುವಂಥ ಮೇನ್ ಕಾರಣ ಏನು ಅಂದರೆ ಈ ನಮ್ಮ ಹೊಟ್ಟೆಯಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರೋದರಿಂದ ಅಲ್ಲ ನಮಗೆ ಈ ಆಸಿಡಿಟಿ ಡೆವಲಪ್ ಆಗ್ತಾ ಇರೋದು. ಅದು ನಾವು ಫಸ್ಟ್ ಹೇಳ್ದಂಗೆ ನಮ್ಮ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರಲ್ಲಿ ಇರುವಂಥ ಒಂದು ಸಮಸ್ಯೆಯಿಂದ. ಸೊ ಈ ಸ್ಫಿಂಕ್ಟರ್ ಏನಿದೆ, ಈ ಸ್ಫಿಂಕ್ಟರ್ ಅಂದರೆ ಏನು, ಅದೊಂದು ಮಸಿಲ್ ಆ್ಯಕ್ಚುಲಿ. ಸೊ ಈ ಮಸಿಲ್ ರಿಲ್ಯಾಕ್ಸ್ ಆದಾಗಲೇ ನಮಗೆ ಜಾಸ್ತಿ ಆ್ಯಸಿಡ್ ಇಸೋಫೇಗಸ್ಗೆ ಎಂಟರ್ ಆಗಿ ನಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗೋದು. ಸೊ ಯೂಶಲಿ ನಮ್ಮ ಬಾಡಿಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ, ಅಂದರೆ ನ್ಯಾಚುರಲಿ ಕೂಡ ಈ ಮಸಿಲ್ ಏನಿದೆ, ಈ ಸ್ಫಿಂಕ್ಟರ್ ಏನಿದೆ, LES ಏನಿದೆ, ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ, ಅದು ನ್ಯಾಚುರಲಿ ಕೂಡ ಕೆಲವು ಸಲ ರಿಲ್ಯಾಕ್ಸ್ ಆಗುತ್ತೆ. ಅಂದರೆ ರಿಲ್ಯಾಕ್ಸ್ ಆಗಿ ಇದಕ್ಕೆ ನಾವು ಟ್ರಾನ್ಸಿಯಂಟ್ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಅದು ಮುಖ್ಯವಾಗಿ ಯಾಕೆ ಆಗುತ್ತೆ ಅಂದರೆ, ನಮಗೆ ಗೊತ್ತು ನಮ್ಮ ಈ ಮಸಿಲ್ಸ್ ಇರಲಿ, ಈ ಸ್ಫಿಂಕ್ಟರ್ ಇರಲಿ, ಇದೆಲ್ಲ ಕಂಟ್ರೋಲ್ಡ್ ಬೈ ನಮ್ಮ ನರಗಳು, ಮೇನ್ಲಿ ವೇಗಸ್ ನರ್ವ್ ಏನಿದೆ ಅದು ದಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಕೆಲವು ಸಲ ನಮ್ಮ ಫುಡ್ ಹ್ಯಾಬಿಟ್ ಹೇಗಿರುತ್ತೆ, ನಾವು ತುಂಬ ಹರಿವರಿಯಲ್ಲಿ ತುಂಬ ತಿಂತೀವಿ, ಸರಿಯಾಗಿ ಚೂ ಮಾಡಲ್ಲ, ಅಗದು ತಿನ್ನಲ್ಲ, ಬೇಗ ಬೇಗ ತಿಂತೀವಿ. ಸೊ ಅವಾಗೆಲ್ಲ ನಮ್ಮ ಹೊಟ್ಟೆಗೆ ತುಂಬ ಏರ್ ಕೂಡ ಎಂಟರ್ ಆಗುತ್ತೆ, ಅಂದರೆ ಬಾಯಿಂದ ನಾವು ನುಂಗುವಾಗ ಅದರೊಟ್ಟಿಗೆ ಗಾಳಿ ಕೂಡ ತುಂಬ ಜಾಸ್ತಿ ಎಂಟರ್ ಆಗಿರುತ್ತೆ. ಇನ್ನು ಕೆಲವರಿಗೆ ಡೈಜೆಷನ್ ಚೆನ್ನಾಗಿಲ್ಲ, ಅವರ ಆ್ಯಸಿಡ್ ಪ್ರೊಡಕ್ಷನ್ ಎಲ್ಲ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ ಅಂದರೆ ಏನಾಗುತ್ತೆ, ಅವರು ತಗೊಂಡಿರುವಂಥ ಆಹಾರ ಕೂಡ ಕೆಲವು ತುಂಬ ಗ್ಯಾಸ್ ಪ್ರೊಡಕ್ಷನ್ಗೆ ಕಾರಣವಾಗುತ್ತೆ. ಸೊ ನಮ್ಮ ಈ ಹೊಟ್ಟೆಯಲ್ಲಿರುವಂಥ ಗ್ಯಾಸ್ ಹಾಗೆ ಇದ್ದು ಬಿಟ್ಟರೆ ಏನಾಗುತ್ತೆ, ನಮಗೆ ಹೊಟ್ಟೆ ನೋವು ಡೆವಲಪ್ ಆಗುತ್ತೆ. ಸೊ ಹೊಟ್ಟೆಯಲ್ಲಿರುವಂಥ ಗ್ಯಾಸ್ ಏನಿದೆ ಅದು ಹೊರಗಡೆ ಪಾಸ್ ಆಗಬೇಕು. ಸೊ ಹೊಟ್ಟೆಯಲ್ಲಿ ಗ್ಯಾಸ್ ಡೆವಲಪ್ ಆದ ಕೂಡಲೇ ಈ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಏನು ಮಾಡುತ್ತೆ, ಒಂದ್ಸಲ ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡುತ್ತೆ. ಅದು ಯೂಶಲಿ ರಿಲ್ಯಾಕ್ಸ್ ಆಗೋದು ಯಾವಾಗ, ನಾವು ಏನಾದರೂ ಆಹಾರ ಚ್ಯೂ ಮಾಡಿ ನುಂಗುವಾಗ ಅಷ್ಟೇ ಅದು ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಎಲ್ಲ ಜಾಸ್ತಿ ಇದ್ದಾಗ ಈ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಏನು ಮಾಡುತ್ತೆ, ಅದು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡುತ್ತೆ. ರಿಲ್ಯಾಕ್ಸ್ ಆದಾಗ ನಮ್ಮ ಹೊಟ್ಟೆಯಲ್ಲಿರುವಂಥ ಗ್ಯಾಸ್ ತೇಗಾಗಿ ಹೊರಗೆ ಬರುತ್ತೆ. ಬಟ್ ಆ ತೇಗಾಗಿ ಗ್ಯಾಸ್ ಬರುವಾಗ ಬರೀ ಗ್ಯಾಸ್ ಒಂದೇ ಬರಲ್ಲ, ಅದರೊಟ್ಟಿಗೆ ಹೊಟ್ಟೆಯಲ್ಲಿರುವಂಥ ಈ ಆ್ಯಸಿಡ್ ಕೂಡ ನಮ್ಮ ಇಸೋಫೇಗಸ್ಗೆ ಎಂಟರ್ ಆಗಿ ಅಲ್ಲಿ ಇರಿಟೇಷನಿಗೆ ಮುಖ್ಯವಾಗಿರುವಂಥ ಒಂದು ಕಾರಣ ಆಗುತ್ತೆ. ಇದು ನಾರ್ಮಲ್ ಆಗಿರುವಂಥ ಒಂದು ಮೆಕ್ಯಾನಿಸಮ್ ಆದರೂ ಕೂಡ ಇದು ಜಾಸ್ತಿ ಕಾಣೋದು ಯಾರಲ್ಲಿ, ನಾನು ಹೇಳ್ದಂಗೆ ತುಂಬ ಸಿಕ್ಕಾಪಟ್ಟೆ ತಿನ್ನೋದು, ಸಡನ್ ಆಗಿ ಬೇಗ ಬೇಗ ತಿನ್ನೋದು, ಸರಿಯಾಗಿ ಅಗದು ತಿನ್ನದೇ ಇರೋದು. ಸೊ ಈ ಥರ ಹ್ಯಾಬಿಟ್ ಇರೋವರಲ್ಲಿ ಈ ಸಮಸ್ಯೆ ತುಂಬ ಜಾಸ್ತಿ ಕಂಡು ಬರುತ್ತೆ. ಇನ್ನು ಕೆಲವು ಕಾಯಿಲೆಗಳು ಕೂಡ ಇದೆ. ಆ ಕಾಯಿಲೆಗಳಲ್ಲಿ ಕೂಡ ಏನಾಗುತ್ತೆ, ನಮ್ಮ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದು ವೀಕ್ ಆಗಿಬಿಡುತ್ತೆ. ಎಷ್ಟೋ ಲೈಕ್ ಸಿವಿಯರ್ ಈ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇರ್ಬೋದು, ನ್ಯೂರಾಲಜಿಕಲ್ ವೀಕ್ನೆಸ್ಸಲ್ಲಿ ಇರುವ ಪೇಷಂಟ್ಸಲ್ಲಿ ಕೂಡ ಇದು ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಅವರಿಗೆ ಕಂಟಿನ್ಯೂಸ್ ಆಗಿ GRD ಬರುವಂಥ ಸಾಧ್ಯತೆಗಳಿದೆ, ಕಂಟಿನ್ಯೂಸ್ ಹಿಕಪ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಕೆಲವರಲ್ಲಿ ನೀವು ಕಾಣ್ತೀರಾ. ಸೊ ಅದೆಲ್ಲ ನ್ಯೂರಾಲಜಿಕಲ್ ಒಂದು ಸಮಸ್ಯೆ ಅಂತ ನಾವು ಕ್ಯಾಟಗರೈಸ್ ಮಾಡಬೇಕಾಗುತ್ತೆ. ಬಟ್ ಯೂಶ್ವಲಿ ತುಂಬ ಜನರಲ್ಲಿ ಈ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದಾಗ ಅವರಲ್ಲಿ ಈ ಥರ GRD ಬರಲಿಕ್ಕಿರುವಂಥ ಒಂದು ಮುಖ್ಯ ಕಾರಣ ಅಂದರೆ ಅವರ ಹೊಟ್ಟೆಯಲ್ಲಿ ಜಾಸ್ತಿ ಗ್ಯಾಸ್ ಪ್ರೊಡ್ಯೂಸ್ ಆದಾಗ ಈ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದು ರಿಲ್ಯಾಕ್ಸ್ ಆಗುತ್ತೆ. ಟ್ರಾನ್ಸಿಯಂಟ್ ಆಗಿ ರಿಲ್ಯಾಕ್ಸ್ ಆದಾಗ ಆ ಆ್ಯಸಿಡ್ ನಮ್ಮ ಇಸೋಫ್ಯಾಗಸ್ಗೆ ಎಂಟರ್ ಆಗಿ ಕ್ರಿಯೇಟ್ ಮಾಡುವಂಥ ಇರಿಟೇಷನಿಂದಾನೇ ಆ್ಯಸಿಡಿಟಿ ಅಂದರೆ ಎದೆ ಉರಿ ಮತ್ತು ಹುಳಿ ತೆಗು ಕಂಡು ಬರುತ್ತೆ. ಇನ್ನು ಮುಖ್ಯವಾಗಿ ಇದು ಕಾಣೋದು ಅಂದರೆ ಹೊಟ್ಟೆ ತುಂಬ ತಿನ್ನುವರಲ್ಲಿ, ಅಂದರೆ ಕೆಲವರಿಗೊಂದು ಹ್ಯಾಬಿಟ್ ಇದೆ, ಸಿಕ್ಕಾಪಟ್ಟೆ ತಿಂತಾರೆ. ಅಂದರೆ ಅವರಿಗೆ ಒಂದು ಆ್ಯಕ್ಚುಲಿ ಅಷ್ಟೊಂದು ಫುಡ್ದು ರಿಕ್ವೈರ್ಮೆಂಟ್ ಇಲ್ಲ ಅಂದರೂ ಕೂಡ ಏನಾಗುತ್ತೆ, ಈಗ ಬೆಳಗ್ಗೆ ಎದ್ದು ಕೂಡಲೇ 7-8 ದೋಸೆ ತಿನ್ನೋದು ಅಥವಾ ಸಿಕ್ಕಾಪಟ್ಟೆ ಅನ್ನ ತಿನ್ನೋದು. ಸೊ ಅಷ್ಟೆಲ್ಲ ಫುಡ್ ತಗೊಂಡಾಗ ಏನಾಗುತ್ತೆ, ನಮ್ಮ ಸ್ಟಮಕ್ ಏನಿದೆ, ನಮ್ಮ ಹೊಟ್ಟೆ ಏನಿದೆ ಅದು ತುಂಬ ಸ್ಟ್ರೆಚ್ ಆಗಿರುತ್ತೆ. ಸೊ ಅವಾಗ ಅದು ಕೂಡ ಒಂದು ಇಂಪಲ್ಸ್, ಒಂದು ಮೆಸೇಜ್ ಕಳಿಸುತ್ತೆ, ನರಗಳಿಂದ ಒಂದು ಮೆಸೇಜ್ ಕಳಿಸುತ್ತೆ, ಫುಲ್ ಟೈಟ್ ಆಗಿಬಿಟ್ಟಿದೆ, ಇದರಲ್ಲಿ ಏನಾದರೂ ಸ್ವಲ್ಪ ಖಾಲಿ ಮಾಡು. ಸೊ ಅವಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಅದು ಖಾಲಿ ಮಾಡೋ ಸಲುವಾಗಿ ಅದರಲ್ಲಿರೋ ಗ್ಯಾಸ್ ಎಲ್ಲ ಎಸ್ಕೇಪ್ ಆಗುವ ಸಲುವಾಗಿ ಮತ್ತು ಈ LES ಏನಿದೆ ಅದು ರಿಲ್ಯಾಕ್ಸ್ ಆಗಿಬಿಡುತ್ತೆ. ಯಾಕೆಂದರೆ ಇಲ್ಲಿ ಇರುವಂಥ ಫುಡ್ ಕರೆಕ್ಟಾಗಿ ಡೈಜೆಸ್ಟ್ ಆದಮೇಲೆ ಅಷ್ಟೇ ಅದು ಪ್ರೊಸೀಡ್ ಆಗುತ್ತೆ. ನಾವು ಎಲ್ಲದಕ್ಕೊಂದು ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ಟೈಮ್ ಅಂತ ಇದೆ. ಸೊ ಅದಾದಮೇಲೆ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಡ್ ಆಗುತ್ತೆ. ಬಟ್ ಸಿಕ್ಕಾಪಟ್ಟೆ ಊಟ ಮಾಡಿದಾಗ ನಾವೆಲ್ಲ ಎಲ್ಲಾದರೂ ಮದುವೆ ಫಂಕ್ಷನಿಗೆಲ್ಲ ಹೋಗಿ ಬಂದಾಗ ನಾವೆಲ್ಲ ಹೇಳ್ತೀವಿ ಅದು ಇಲ್ಲಿ ತನಕ ಫುಡ್ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಸೊ ಅದೇನು ಆ ಓವರ್ ಈಟಿಂಗ್ ಇದ್ದಾಗ ಕೂಡ ಏನಾಗುತ್ತೆ, ಈ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದಕ್ಕೆ ಸರಿಯಾಗಿ ಕಂಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಆ್ಯಂಡ್ ಅದು ರಿಲ್ಯಾಕ್ಸ್ ಆಗುತ್ತೆ. ಒಂದು ಬಾಡಿದು ಮೆಕ್ಯಾನಿಸಮ್, ಅಲ್ಲಿರೋ ಎಕ್ಸಸ್ ಇರುವಂಥ ಗ್ಯಾಸು ಅಥವಾ ಆ ಹೊಟ್ಟೆಯಲ್ಲಿ ಆಗಿರುವಂಥ ಪ್ರೆಷರನ್ನು ಕಡಿಮೆ ಮಾಡೋ ಸಲುವಾಗಿ ಅದು ರಿಲ್ಯಾಕ್ಸ್ ಆಗುತ್ತೆ. ಆವಾಗ ಕೂಡ ಈ ಆ್ಯಸಿಡ್ ನಮ್ಮ ಇಸೋಫೆಗಸ್ಗೆ ಎಂಟರ್ ಆಗಿ ನಮಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಸೊ ಫಸ್ಟ್ ಆಫ್ ಆಲ್ ಈ ಥರ ಎದೆ ಉರಿ ಹುಳಿ ತೆಗೆಲ್ಲ ಇರೋರು ಇದ್ದರೆ ಅವ್ರಿಗೆ ಏನು ಮಾಡಬೇಕು, ಎಷ್ಟೋ ಜನ ಹೇಳ್ತಾರೆ ಸೊ ನನಗೆ ಟೈಮ್ಗೆ ತಿಂದಿಲ್ಲ ಅಂದರೆ ಸಾಕು ಇಮಿಡಿಯೇಟ್ಲಿ ಗ್ಯಾಸ್ ಆಗುತ್ತೆ, ನನಗೆ ಎದೆ ಉರಿ ಹುಳಿ ತೆಗೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಜಾಸ್ತಿ ತಿಂದರೂ ಕೂಡ ಇದೇ ಸಮಸ್ಯೆ ಬರುತ್ತೆ ಅಂತ ಹೇಳೋರಿದ್ದಾರೆ. ಸೊ ಅವರೆಲ್ಲ ಏನು ಮಾಡಬೇಕು, ಬೇಕಾದ್ರೆ ಫ್ರೀಕ್ವೆಂಟ್ಲಿ ಅವರು ತಗೊಳ್ಳಿ, ಬಟ್ ಸ್ಮಾಲ್ ಮೀಲ್ಸ್ ಅಂದರೆ ಹೊಟ್ಟೆ ತುಂಬ ತಿನ್ನುವಂಥ ಒಂದು ಹ್ಯಾಬಿಟ್ ಇದ್ದರೆ ಅದರ
ಅದನ್ನ ಆದಷ್ಟು ಕಡಿಮೆ ಮಾಡಬೇಕು. ಆ್ಯಂಡ್ ಅದರೊಟ್ಟಿಗೆ ನಿಧಾನಕ್ಕೆ ತಿನ್ನಲಿಕ್ಕೆ ಅವರು ಕಲಿಬೇಕು. ಸ್ಲೋಲಿ ಚೆನ್ನಾಗಿ ಚ್ಯೂ ಮಾಡಿ ನಮ್ಮ ಈಟ್ ಯುವರ್ ಡ್ರಿಂಕ್ ಯುವರ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಈ ಡ್ರಿಂಕ್ ಯುವರ್ ಸಾಲಿಡ್ಸ್ ಅಂದರೆ ಏನು, ನಾವು ತಗೊಳ್ಳೋಂಥ ಗಟ್ಟಿ ಇರುವಂಥ ಆಹಾರಗಳೇನಿದೆ ಅದು ಚೆನ್ನಾಗಿ ನಾವು ಅಗದು ಅದು ಒಳ್ಳೆ ಲಿಕ್ವಿಡ್ ರೂಪದಲ್ಲಿ ಆದಮೇಲೆ ಅಷ್ಟೇ ನಾವು ನುಂಗಿದ್ರೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ನಮಗೆ ಈ ಆ್ಯಸಿಡಿಟಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಅದರೊಟ್ಟಿಗೆ ಸಿಕ್ಕಾಪಟ್ಟೆ ಗಾಳಿ ನುಂಗುವಂಥ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಕಾರಣ ಏನಂದರೆ ನಮ್ಮ ಹೊಟ್ಟೆ ಏನಿದೆ ಅದರ ಮೇಲೆ ಒಂದು ಬೌಂಡ್ರಿ ಇದೆ, ಒಂದು ಬೌಂಡ್ರಿ ವಾಲ್ ಅಂತ ಹೇಳ್ಬೋದು, ಒಂದು ಮಸಿಲ್ ಇದೆ. ಸೊ ಇದಕ್ಕೆ ನಾವು ಡಯಾಫ್ರಮ್ ಅಂತ ಹೇಳ್ತೀವಿ. ನಮ್ಮ ಶ್ವಾಸಕೋಶಗಳೇನಿದೆ ಅದನ್ನು ನಮ್ಮ ಈ ಹೊಟ್ಟೆಯಿಂದ ಸೆಪರೇಟ್ ಮಾಡುವ ಏರಿಯಾದಲ್ಲಿ ಒಂದು ಡಯಾಫ್ರಮ್ ಅಂತ ಇರುತ್ತೆ. ಸೊ ಈ ಡಯಾಫ್ರಮ್ ಏನಿದೆ ಅದು ಕೂಡ ನಮ್ಮ ಇದರಲ್ಲಿರುವಂಥ ಪ್ರೆಷರ್ನ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದನ್ನು ಸರಿಯಾಗಿ ಕ್ಲೋಸ್ ಮಾಡಲಿಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಬಟ್ ಏನಾಗುತ್ತೆ, ಕೆಲವು ಕಂಡೀಷನ್ ನೀವು ಕೇಳಿರ್ಬೋದು, ಅದಕ್ಕೆ ಹಯಾಟಸ್ ಹರ್ನಿಯಾ ಅಂತ ಹೇಳ್ತಾರೆ. ಕೆಲವರು ಎಂಡೋಸ್ಕೋಪಿ ಎಲ್ಲ ಮಾಡಿ ನೋಡಿದಾಗ ಡಾಕ್ಟರ್ ಹೇಳ್ತಾರೆ ನಿಮಗೆ ಸ್ವಲ್ಪ ಹಯಾಟಸ್ ಹರ್ನಿಯಾ ಇದೆ ಅಂತ ಹೇಳ್ತಾರೆ. ಸೊ ಈ ಹಯಾಟಸ್ ಹರ್ನಿಯಾ ಅಂದರೆ ಯೂಶ್ವಲಿ ನಮ್ಮ ಸ್ಟೊಮಕ್ ಏನಿದೆ ಅದು ನಮ್ಮ ಈ ಡಯಾಫ್ರಮ್ದ ಕೆಳಗೆ ಇರುತ್ತೆ. ಬಟ್ ಈ ಕೇಸಲ್ಲಿ ಮಾತ್ರ ಏನಾಗುತ್ತೆ, ಸ್ಟೊಮಕದೊಂದು ಪೋರ್ಷನ್ ಏನಿದೆ ಅದು ಡಯಾಫ್ರಮ್ ಇಂದ ಮೇಲೆ ಪ್ರೊಜೆಕ್ಟ್ ಆಗಿರುತ್ತೆ. ಸೊ ಅವಾಗ ಈ ಡಯಾಫ್ರಮ್ ಇಂದ ಈ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದಕ್ಕೆ ಕರೆಕ್ಟ್ ಆಗಿರುವಂಥ ಒಂದು ಸಪೋರ್ಟ್ ಸಿಗಲ್ಲ. ಸೊ ಅಂಥವರಲ್ಲಿ ಕೂಡ ಈ ಅಂದರೆ GERD ಏನಿದೆ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಏನಿದೆ ಇದು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ಇವನ್ ನಿಮಗೆ ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಗುತ್ತೆ ಹಯಾಟಸ್ ಹರ್ನಿಯಾ ಇದೆಯಾ ಅಂತ ಗೊತ್ತಾಗುತ್ತೆ. ಬಟ್ ಅದಕ್ಕೂ ಕೂಡ ನೀವು ಸಡನ್ ಆಗಿ ಹಯಾಟಸ್ ಹರ್ನಿಯಾ ಇದೆ ಹೋಗಿ ಸರ್ಜರಿ ಮಾಡಬೇಕು ಅಂತ ಏನಿಲ್ಲ. ಅದಕ್ಕಿರುವ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟು, ಕರೆಕ್ಟ್ ಆಗಿರುವಂಥ ಆಹಾರ ಕ್ರಮ ಫಾಲೋ ಮಾಡಿದರೆ ನಮಗೆ ಎಷ್ಟೋ ಈ ಹಯಾಟಸ್ ಹರ್ನಿಯಾ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಈವನ್ ಈ ಈಸೋಫೇಜಿಯಲ್ ಸ್ಫಿಂಕ್ಟರ್ ಕೂಡ ಕರೆಕ್ಟ್ ಆಗಿರುವಂಥ ಆಹಾರ ಕ್ರಮ ನಾವು ಫಾಲೋ ಮಾಡಿದರೆ ಸಾಕು. ಆ್ಯಂಡ್ ಕರೆಕ್ಟಾಗಿ ಅಂದರೆ ಜಂಕ್ ಫುಡ್ಗಳು ಇನ್ನೂ ಇದೆ, ನಾನು ಅದು ಹೇಳ್ತೇನೆ ಮೇನ್ ಕಾರಣಗಳು. ಸೊ ಅದನ್ನೆಲ್ಲ ಜಂಕ್ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿದರೆ ಏನಾಗುತ್ತೆ, ನಮ್ಮ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ಆಸಿಡಿಟಿ ಪ್ರಾಬ್ಲಮ್ಸು, ರಿಫ್ಲಕ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೂ ಆಗುತ್ತೆ. ಇನ್ನು ನಾವು ತಗೊಳ್ಳುವಂಥ ಆಹಾರಗಳು ಮೇನ್ಲಿ ನಮಗೆಲ್ಲ ಈ ಜಂಕ್ ಫುಡ್ ಅಂದರೆ ತುಂಬ ಇಂಟ್ರೆಸ್ಟ್ ಆ್ಯಕ್ಚುಲಿ ತಿನ್ನಲಿಕ್ಕೆ. ಗೋಬಿ ಮಂಚೂರಿ ಇರ್ಬೋದು ಅಥವಾ ಫ್ರೈಡ್ ಐಟಮ್ಸ್ ಏನಿದೆ ಅದೆಲ್ಲ ತಿಂದಾಗ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು, ಇದು ನಮಗೆ ಹುಳಿ ತೇಗೇನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಆಗೋದು ನೀವು ಎಷ್ಟೋ ಸಲ ನೋಡಿರ್ತೀರ. ಬಟ್ ಆದರೂ ಕೂಡ ನಾವು ಅದನ್ನು ಬಿಡಲ್ಲ. ಸೊ ಇದರಲ್ಲಿರುವಂಥ ಕೆಲವು ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ಈ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ. ಅದೇ ಥರ ಈ ಚಾಕ್ಲೇಟ್ಸು ಮತ್ತು ತುಂಬ ಸ್ವೀಟ್ಸ್ ಎಲ್ಲ ತಿನ್ನೋರಲ್ಲಿ ಕೂಡ ಎದೆ ಉರಿ ಹುಳಿ ತೇಗು ತುಂಬ ಜಾಸ್ತಿ ಕಂಡು ಬರುತ್ತೆ. ಈಗ ನನ್ನ ಹತ್ರ ಯಾರಾದರೂ ಒಂದು ಪೇಷಂಟ್ ಬಂದು ಎದೆ ಉರಿ ಹುಳಿ ತೇಗು ಅಂತ ಇದ್ದರೆ ನಾನು ಡೈರೆಕ್ಟ್ಲಿ ಅವ್ರಿಗೆ ಕೇಳ್ತೇನೆ ನಿಮಗೆ ತುಂಬ ಸ್ವೀಟ್ ಅಡಿಕ್ಷನ್ ಇದೆಯಲ್ಲ ಅಂತ ಕೇಳ್ತೇನೆ. ಬಿಕಾಸ್ ಖಾರ ತಿಂದರೆ ಎಷ್ಟು ಸಮಸ್ಯೆ ಆಗುತ್ತೋ ಅದಕ್ಕಿಂತ ಡಬಲ್ ಸಮಸ್ಯೆ ಈ ಸ್ವೀಟ್ಸ್ ತಿಂದರೆ ಆಗುತ್ತೆ. ಈ ಸ್ವೀಟ್ಸಲ್ಲಿ ಅಥವಾ ಈ ಚಾಕ್ಲೇಟ್ಸಲ್ಲೆಲ್ಲ ಆ್ಯಕ್ಚುಲಿ ಒಂದು ಮೀಥೈಲ್ ಝ್ಯಾಂಥಿನ್ಸ್ ಅಂತ ಇರುತ್ತೆ. ಅದೇನು ಮಾಡುತ್ತೆ, ದಟ್ಸ್ ಎ ಕೆಮಿಕಲ್. ಅದು ಕೂಡ ಈ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದರದ್ದು ಆ ಟೈಟ್ನೆಸ್ಸನ್ನು ಕಡಿಮೆ ಮಾಡುತ್ತೆ. ಟೈಟ್ ಕಡಿಮೆ ಆದ ಕೂಡಲೇ ಏನಾಗುತ್ತೆ, ಹೊಟ್ಟೆಯಲ್ಲಿರುವ ಆ್ಯಸಿಡ್ ಮೇಲೆ ಎಂಟರ್ ಆಗುತ್ತೆ, ನಮಗೆ ಎದೆ ಉರಿ ಹುಳಿ ತೆಗೂ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಆಹಾರ ಕೂಡ ತುಂಬ ಚೆನ್ನಾಗಿ ನಾವು ಕಂಟ್ರೋಲ್ ಮಾಡಿದರೆ ಮಾತ್ರ ಇದರಿಂದ ಕಂಪ್ಲೀಟ್ಲಿ ನಮಗೆ ಹೊರಗೆ ಬರಲಿಕ್ಕಾಗುತ್ತೆ. ಆ್ಯಂಡ್ ನಮಗೆ ಗೊತ್ತು ಇದೆಲ್ಲ ಕಂಟ್ರೋಲ್ಡ್ ಬೈ ನಮ್ಮ ನರಗಳು, ಮೇನ್ಲಿ ನಮ್ಮ ಬಾಡಿಯಲ್ಲಿರುವ ವೇಗಸ್ ನರ್ವಲ್ ಏನಿದೆ ಅದರಿಂದಾನೇ ಕಂಟ್ರೋಲ್ ಆಗುತ್ತೆ. ಬಟ್ ಅದರ ಆರೋಗ್ಯ ಕೂಡ ನಾವು ಇಂಪ್ರೂವ್ ಆಗಬೇಕು, ಅದು ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ಅದರೊಟ್ಟಿಗೆ ಡಯಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಇನ್ನು ನೆಕ್ಸ್ಟ್ ಮೇನ್ಲಿ ಈ ಸಮಸ್ಯೆ ಕ್ರಿಯೇಟ್ ಮಾಡುವಂಥ 3 ಐಟಮ್ಸ್ ಯಾವುದು ಅಂತ ಕೇಳಿದ್ರೆ, ಒಂದು ಸ್ಮೋಕಿಂಗ್. ಬಿಕಾಸ್ ಆ ನಿಕೋಟಿನ್ ಏನು ಮಾಡುತ್ತೆ ಅದು ಈ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ. ಒಂದು ಎರಡನೇದು ನಮ್ಮ ಸಲೈವ ಡ್ರೈ ಆಗಲಿಕ್ಕೆ ಕಾರಣ ಆಗುತ್ತೆ. ಸೊ ಈ 2 ಕಾರಣದಿಂದಾನು ಹುಳಿ ತೆಗೆದು ಎದೆ ಉರಿ ಬರುವಂಥ ಸಾಧ್ಯತೆಗಳಿದೆ. ಇನ್ನು ಆಲ್ಕಹಾಲ್. ಸೊ ಆಲ್ಕಹಾಲ್ ಕೂಡ ಡೈರೆಕ್ಟ್ಲಿ ನರಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ಹಾಗಾಗಿ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಸರಿಯಾಗಿ ಕ್ಲೋಸ್ ಮಾಡಲಿಕ್ಕಾಗಲ್ಲ, ನಮಗೆ ಎದೆ ಉರಿ ಹುಳಿ ತೆಗೆದು ಬರುವಂಥ ಸಾಧ್ಯತೆಗಳಿದೆ. ಅದೇ ಥರ ನಮ್ಮ ಕಾಫಿ ಅಂದರೆ ಅದರಲ್ಲಿರುವಂಥ ಕೆಫೀನ್ ಏನಿದೆ ಅದು ಕೂಡ ಈ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಸರಿಯಾಗಿ ಕ್ಲೋಸ್ ಮಾಡೋದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಮೇನ್ಲಿ ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಾನು ಹೇಳೋದು ನಿಮಗೆ ಎದೆ ಉರಿ ಹುಳಿ ತೆಗಿದೆ, ಚಾಕ್ಲೇಟ್ ತಿಂದು ನೋಡಿ, ಸ್ವೀಟ್ಸ್ ತಿಂದು ನೋಡಿ, ಅಥವಾ ನಾನು ಹೇಳಿದಾಗ ಆಲ್ಕೋಹಾಲ್ ಸ್ಮೋಕಿಂಗ್ ಎಲ್ಲ ಮಾಡೋರಾದರೆ ಅವ್ರಿಗೆ ಇದಾದ ಕೂಡಲೇ ಈ ಸಮಸ್ಯೆಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ಈ ಸಮಸ್ಯೆಗಳು ಗೊತ್ತಿದ್ದಾಗ ಯೂಶಲಿ ಇವರೆಲ್ಲ ಮಾಡುವಂಥ ಒಂದು ಟ್ರಿಕ್ ಏನಂದರೆ ಫಸ್ಟ್ ಒಂದು ಆ್ಯಂಟಾಸಿಡ್ ತಿಂತಾರೆ, ಅದಾದಮೇಲೆ ಇದೆಲ್ಲ ಕೆಲಸ ಮಾಡಿಬಿಡ್ತಾರೆ. ಸೊ ಬಟ್ ಅದು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಗೊತ್ತಿರಬೇಕು ಕಂಟಿನ್ಯೂಸ್ಲಿ ಆ ಆ್ಯಸಿಡ್ ಇದೇ ಥರ ನಮ್ಮ ಈಸೋಫ್ಯಾಗಸ್ಗೆ ಎಂಟರ್ ಆಗಿ ಅಲ್ಲಿ ಇರಿಟೇಷನ್ ಸ್ಟಾರ್ಟ್ ಮಾಡಿದರೆ ಅಲ್ಲಿ ಇರುವಂಥ ಮ್ಯೂಕೋಸ ಏನಿದೆ ಅದು ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈವನ್ ಆ ಒಂದು ಇಗ್ನೋರೆನ್ಸ್ ಏನಿದೆ ಅದು ನಮಗೆ ಮುಂದೆ ಕ್ಯಾನ್ಸರ್ ಕೂಡ ಆಗುವಂಥ ಸಾಧ್ಯತೆಗಳಿದೆ. ನಾವು ಬ್ಯಾರೆಟ್ಸ್ ಈಸೋಫೇಗಸ್ ಅಂತೆಲ್ಲ ಹೇಳ್ತೀವಿ. ಕಂಟಿನ್ಯೂಸ್ಲಿ ಆ ಆ್ಯಸಿಡ್ ಮೇಲೆ ಬಂದಾಗ ಅಲ್ಲಿ ಇರಿಟೇಷನ್ ಆಗಿ ಅಲ್ಲಿ ಇರುವಂಥ ಜೀವಕೋಶಗಳೇನಿದೆ ಅದು ಚೇಂಜ್ ಆಗಿಬಿಡುತ್ತೆ. ಅದರದ್ದು ಟೈಪ್ ಆಫ್ ಸೆಲ್ಸ್ ಏನಿದೆ ಅದು ಚೇಂಜ್ ಆಗುತ್ತೆ, ಅದರಲ್ಲಿ ಕೆಲವು ಚೇಂಜಸ್ ಕ್ರಿಯೇಟ್ ಆಗುತ್ತೆ. ಅದು ಮುಂದೆ ನಮಗೆ ದೊಡ್ಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದೆ. ಸೊ ಈ ಥರ ಸಣ್ಣ ಚೇಂಜಸ್ ಮಾಡಿದರೆ ಸಾಕು ನಮಗೆ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕಾಗುತ್ತೆ. ಇನ್ನು ಈ ಸಮಸ್ಯೆ ಜಾಸ್ತಿ ಕಾಣೋದಕ್ಕೆ ಯಾರಲ್ಲಿ ಅಂದರೆ ಒಬೇಸಿಟಿ ಇದ್ದವರಲ್ಲಿ. ಈಗ ಹೊಟ್ಟೆಯಲ್ಲಿ ಇರುವಂಥ ಪ್ರೆಷರ್ ತುಂಬ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ವೆಯ್ಟ್ ಇದ್ದಾರೆ, ಹೊಟ್ಟೆ ದೊಡ್ಡದಿದೆ. ಸೊ ಹೊಟ್ಟೆಯಲ್ಲಿ ಪ್ರೆಷರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ಪ್ರೆಷರ್ ನಮ್ಮ ಸ್ಟೊಮಕ್ ಮೇಲೇನೂ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರ್ ಸ್ವಲ್ಪ
ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆ ಹೊಟ್ಟೆಯಲ್ಲಿರುವಂಥ ಗ್ಯಾಸನ್ನು ರಿಲೀಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಅದು ಕೂಡ ಈ ಎದೆ ಉರಿ ಡೆವಲಪ್ ಆಗಲಿಕ್ಕೆ ಇರುವ ಒಂದು ಕಾರಣ ಆಗ್ಬೋದು. ಸೊ ಈ ಥರ ನಿಮಗೆ ಎದೆ ಉರಿ ಸಮಸ್ಯೆ ಇದೆ, ನೀವು ಹೆಫ್ಟಿ ಇದ್ದೀರಿ ಅಂತ ಆದರೆ ಇಮ್ಮಿಡಿಯೇಟ್ಲಿ ಅಟ್ಲೀಸ್ಟ್ ಒಂದು ಬಾಡಿ ವೇಟದ್ದು ಒಂದು 10% ಕಡಿಮೆ ಮಾಡಿ ನೋಡಿ. ನೀವೀಗ 70 kg ಇರೋರಾದರೆ ಒಂದು 7 kg ನೆಕ್ಸ್ಟ್ 2 to 3 ಮಂತ್ಸಲ್ಲಿ ಕಡಿಮೆ ಮಾಡಿ ನೋಡಿ. ನಿಮ್ಮ ಆಸಿಡಿಟಿ ಪ್ರಾಬ್ಲಮ್ ಕೆಲವು ಸಲ ಹಂಗೆ ಕಡಿಮೆ ಆಗುತ್ತೆ. ಸೊ ವೆಯ್ಟ್ ಕೂಡ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಇನ್ನು ಕೆಲವರಿಗೆ ಒಂದು ಹ್ಯಾಬಿಟ್ ಇದೆ, ರಾತ್ರಿ ಚೆನ್ನಾಗಿ ಊಟ ಮಾಡಿಕೊಂಡು ಹೋಗಿ ಡಬ್ ಮಲಗ್ತಾರೆ, ಅಂದರೆ ಕೌಚಿ ಮಲಗ್ತಾರೆ. ಅದು ಕೂಡ ನಾನು ಹೇಳಿದಂಗೆ ಫಸ್ಟ್ ಅವರಿಗೆ ಸರಿಯಾಗಿ ಜಗದು ತಿಂದಿರಲ್ಲ. ಸೊ ಅದರೊಟ್ಟಿಗೆ ಗ್ಯಾಸ್ ಎಲ್ಲ ಹೋಗಿರುತ್ತೆ. ಬಿಕಾಸ್ ಈಗ ನಮ್ಮೆಲ್ಲ ಹ್ಯಾಬಿಟ್ ಏನು, ನಾವು ಫುಡ್ ತಿನ್ನುವಾಗ ನಮ್ಮ ಅಟೆನ್ಷನ್ ಫುಡ್ಡಲ್ಲಿ ಇರೋದೇ ಇಲ್ಲ. ನಾವು ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀವಿ, ಫುಡ್ ಹೋಗ್ತಾ ಇರ್ತದೆ. ಯಾವಾಗ ಮುಗಿದಿದೆ ಅಂತ ಗೊತ್ತಾಗಬೇಕು ಅಂದರೆ ಪ್ಲೇಟ್ ಹುಡುಕಿ ನೋಡೋಗೋ ಖಾಲಿ ಆಯಿತು ಅಂತ ಗೊತ್ತಾಗುತ್ತೆ. ಸೊ ಅದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ, ಸರಿಯಾಗಿ ನಾವು ಚ್ಯೂ ಮಾಡಿ ತಿನ್ನೋದಿಲ್ಲ. ಅದರೊಟ್ಟಿಗೆ ನಾವು ಹೇಳ್ದಂಗೆ ತುಂಬ ಗಾಳಿನೂ ಒಳಗೆ ಹೋಗುತ್ತೆ. ಆ್ಯಂಡ್ ಲೇಟ್ ನೈಟ್ ಫುಡ್ಡು ತೊಗೊಂಡು ನಾವು ಹೋಗಿ ಏನು ಮಾಡ್ತೀವಿ, ಡಬ್ ಮಲಗ್ತೀವಿ, ಅಂದರೆ ಕವುಚಿ ಮಲಗ್ತೀವಿ, ಅಂದರೆ ಹೊಟ್ಟೆ ಮೇಲೆ ಮಲಗ್ತೀವಿ. ಇನ್ನು ಮಧ್ಯಾಹ್ನ ಊಟ ಮಾಡೋರಲ್ಲಿ ಕೂಡ ಎಷ್ಟೋ ಜನ ಇದ್ದಾರೆ, ಊಟ ಮಾಡಿದ ಕೂಡಲೇ ಹೋಗಿ ಐ ವಿಲ್ ಟೇಕ್ ಎ ಪವರ್ ನ್ಯಾಪ್ ಅಂತ ಹೇಳಿ ಡಬ್ ಮಲಗ್ತಾರೆ ಅಥವಾ ಹೊಟ್ಟೆ ಮೇಲೆ ಮಲಗ್ತಾರೆ. ಸೊ ಅವಾಗ ಕೂಡ ಏನಾಗುತ್ತೆ, ಈ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಏನಿದೆ, ಯೂಶ್ವಲಿ ನಾವು ಏನೇ ಆಹಾರ ತಗೊಂಡ್ಮೇಲೆ ಒಂದು ಸ್ವಲ್ಪ ವಾಕಿಂಗ್ ಹೋದರೆ ಅಥವಾ ನಿಂತುಕೊಂಡಿದ್ರೆ ಏನಾಗುತ್ತೆ, ಈ ಭೂ ಗುರುತ್ವಾಕರ್ಷಣ ಏನಿದೆ ಅದರಿಂದ ನಮ್ಮ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್ ಮೇಲೆ ಅಷ್ಟೊಂದು ಪ್ರೆಷರ್ ಇರಲ್ಲ. ಫುಡ್ ವಿಲ್ ಬಿ ಪುಷಿಂಗ್ ಡೌನ್ವರ್ಡ್ಸ್ ಆ್ಯಕ್ಚುಲಿ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಊಟ ಮಾಡಿ ಹೋಗಿ ಹಿಂಗೆ ಮಲಗಿದ್ರೆ ಅಥವಾ ಡಬ್ ಮಲಗಿದ ಕೂಡಲೇ ಏನಾಗುತ್ತೆ, ನಮ್ಮ ಈ ಗ್ರಾವಿಟೇಷನಲ್ ಫೋರ್ಸ್ ಇರಲ್ಲ, ನಮ್ಮ ಫುಡ್ಡಲ್ಲೇ ಏನಿದೆ ಈ LES ಏನಿದೆ ಅದರ ಮೇಲೆ ಒತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ರಿಲ್ಯಾಕ್ಸ್ ಆಗಿ ಆ್ಯಸಿಡ್ ರಿಫ್ಲೆಕ್ಸ್ ಆಗುವಂಥ ಸಾಧ್ಯತೆ ಇದೆ. ಎಷ್ಟೋ ಜನ ನೋಡಿರ್ತೀರಾ, ಅಂದರೆ ರಾತ್ರಿ ಒಳ್ಳೆ ಹೆವಿ ಮೀಲ್ ತಿಂದು ಸ್ವೀಟ್ ಎಲ್ಲ ತಿಂದ್ಕೊಂಡು ಮಲಗಿದ್ರೆ ರಾತ್ರಿ ಸಡನ್ ಆಗಿ ಹುಳಿ ತೇಗ್ ಬಂದು ಬಾಯಿಗೆಲ್ಲ ಒಂಥರ ಆ್ಯಸಿಡ್ ಬಂದಂಗೆ ಅನಿಸುತ್ತೆ. ಅದರ ಮುಖ್ಯ ಕಾರಣ ಕೂಡ ಇದು. ಸೊ ಏನು ಮಾಡಬೇಕು, ನಾವು ಊಟ ಮಾಡೋದು ಬೇಗ ಮಾಡಬೇಕು. ನಾವು ಫಸ್ಟ್ ಹೇಳಿದಾಗೆ ಕಡಿಮೆ ಊಟ ಮಾಡಬೇಕು. ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ವಾಕಿಂಗ್ ಮಾಡುವಂಥ ಅಭ್ಯಾಸನ ನಾವು ಫಾಲೋ ಮಾಡಬೇಕು. ಆ್ಯಂಡ್ ರಾತ್ರಿ ಆದಷ್ಟು ಈ ಅಡಿಕ್ಷನ್ಸಿಂದ ನಾವು ದೂರ ಇರಬೇಕು. ಆ್ಯಂಡ್ ಕೆಲವು ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕೂಡ ಈ ಸಮಸ್ಯೆ ಕಂಡು ಬರುತ್ತೆ. ಬಿಕಾಸ್ ನಮಗೆ ಗೊತ್ತು, ಡಯಾಬಿಟಿಸ್ ನಾವು ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ನರಗಳ ವೀಕ್ನೆಸ್ ಬರುತ್ತೆ. ಸೊ ನಮ್ಮ ಈ ವೇಗಸ್ ನರ್ವ್, ನಾ ಹೇಳಿದ್ದೇನೆ ಈ LES ಏನಿದೆ ಅದು ಮೇನ್ಲಿ ಕಂಟ್ರೋಲ್ ಬೈ ನಮ್ಮ ನರ್ವಸ್ ಸಿಸ್ಟಮ್. ಆ ನರಗಳು ಸರಿಯಾಗಿಲ್ಲ, ಅದರದ್ದು ವೀಕ್ನೆಸ್ ಆದ ಕೂಡಲೇ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಈವನ್ ಇರುವಂಥ ಮೂವ್ಮೆಂಟ್ ಏನಿದೆ, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಏನಿದೆ ಅದೇ ಕಡಿಮೆ ಆಗಿಬಿಡುತ್ತೆ. ಅಲ್ಲಿ ಸ್ವಿಂಕ್ಟರ್ಸ್ ಸರಿಯಾಗಿ ಕ್ಲೋಸ್ ಆಗಬೇಕು ಅಂತಿಲ್ಲ, ನಮ್ಮ ಡೈಜೆಷನ್ನೇ ಚೆನ್ನಾಗಿ ಆಗಬೇಕು ಅಂತಿಲ್ಲ, ನಮ್ಗೆ ಈ ಥರ ಸಮಸ್ಯೆಗಳೆಲ್ಲ ಡೆವಲಪ್ ಆಗುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ನೀವೇನು ಮಾಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಶುಗರನ್ನ ಚೆನ್ನಾಗಿ ಕಂಟ್ರೋಲ್ ಮಾಡಿ. ಸ್ವೀಟ್ ಕನ್ಸಂಪ್ಷನ್ ಏನಿದೆ, ಅದು ಡಯಾಬಿಟಿಸ್ ಆಗಲಿ ನಾರ್ಮಲಿ ಇರೋರಾದರೂ ಕೂಡ ಸ್ವೀಟ್ ಕನ್ಸಂಪ್ಷನ್ ಏನಿದೆ ಅದನ್ನು ಆದಷ್ಟು ಕಮ್ಮಿ ಮಾಡಿ. ಫ್ರೈಡ್ ಫುಡ್ಗಳನ್ನು ಕಡಿಮೆ ಮಾಡಿ, ಸ್ಮೋಕಿಂಗನ್ನು ಕ್ವಿಟ್ ಮಾಡಿ, ಆಲ್ಕೋಹಾಲನ್ನು ಕ್ವಿಟ್ ಮಾಡಿ, ವೆಯ್ಟನ್ನು ಕಡಿಮೆ ಮಾಡಿ. ಆ್ಯಂಡ್ ಊಟ ಆದ ಕೂಡಲೇ ಹೋಗಿ ಕೌಚಿ ಮಲಗುವಂಥ ಹ್ಯಾಬಿಟ್ ಅಥವಾ ಸೀದಾ ಮಲಗುವಂಥ ಹ್ಯಾಬಿಟ್ ಏನಿದೆ ಅದನ್ನು ಬಿಟ್ಟುಬಿಡಿ. ಇದೆಲ್ಲ ಮಾಡಿ ನೋಡಿದರೆ, ಆ್ಯಂಡ್ ಕೆಲವು ಹರ್ಬ್ಸು ಇದೆ, ಎಷ್ಟೋ ನ್ಯಾಚುರಲ್ ಮೆಡಿಸಿನ್ಸ್ ಕೂಡ ಇದೆ ನಮಗೆ ಆಸಿಡಿಟಿಯನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಿ ಈ GERD ಪ್ರಾಬ್ಲಮ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಲಿಕ್ಕೆ. ಸೊ ಒಂದು ಡಾಕ್ಟರ್ ಸಲಹೆ ನೀವು ತಗೊಂಡ್ರೆ ಅವರು ಕರೆಕ್ಟಾಗಿ ಅಡ್ವೈಸ್ ಮಾಡ್ತಾರೆ. ಅದರೊಟ್ಟಿಗೆ ಡಯಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೀವೇನೇ ಆ್ಯಂಟಾಸಿಡ್ ತಗೊಳ್ಳಿ, ನೀವು ಡಯಟ್ ಫಾಲೋ ಮಾಡಲಿಲ್ಲ ಅಂದರೆ ಇದರಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಆಗಲ್ಲ. ಸೊ ಇದನ್ನೆಲ್ಲರೂ ಫಾಲೋ ಮಾಡಿ. ಆ್ಯಂಡ್ ಆ್ಯಸಿಡ್, ನಮ್ಮ ಹೊಟ್ಟೆಯಲ್ಲಿರೋ ಆ್ಯಸಿಡ್ ಏನಿದೆ ಅದು ಆ್ಯಕ್ಚುಲಿ ವಿಲ್ಲನ್ ಅಲ್ಲ. ಅದರಿಂದಾನೇ ನಮಗೆಲ್ಲ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಚೆನ್ನಾಗಿರಬೇಕು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಚೆನ್ನಾಗಿರಬೇಕು. ಬಟ್ ಈ ಲೋವರ್ ಈಸೋಫೇಜಿಯಲ್ ಸ್ಫಿಂಕ್ಟರಲ್ಲಿ ಬರುವಂಥ ಈ ಸಮಸ್ಯೆಯಿಂದನೇ ನಮಗೆ ಹುಳಿತೆಗೂ ಎದೆ ಉರಿ ಬರೋದು. ಸೊ ಹಾಗಾಗಿ ನಾನೀಗ ಹೇಳಿರುವಂಥ ಸ್ಟೆಪ್ಸನ್ನು ನೀವು ಕ್ಲಿಯರ್ಲಿ ಫಾಲೋ ಮಾಡಿದರೆ ಆಸಿಡಿಟಿ ಪ್ರಾಬ್ಲಮಿಂದ ಕಂಪ್ಲೀಟ್ಲಿ ದೂರ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.